ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಅದು ಯಾವುದು ಅಂತ ಹೇಳಿದ್ರೆ ದೇವರ ಕೋಣೆಯ ಬಗ್ಗೆ ಅಥವಾ ದೇವರ ಮನೆಯ ಬಗ್ಗೆ. ಇವಾಗ ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಬಾಡಿಗೆ ಮನೆಯಲ್ಲಾಗಲಿ ಅಥವಾ ಅಪಾರ್ಟ್ಮೆಂಟ್ಗಳಲ್ಲಾಗಲಿ ದೇವರ ಮನೆ ಇರುವುದಿಲ್ಲ. ಆಯ್ತಾ, ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಎಲ್ಲ ರೀತಿಯ ಜನರು ಬರ್ತಾರೆ, ಎಲ್ಲ ಜಾತಿಯ ಜನರು ಬರ್ತಾರೆ ಅಂತ ಹೇಳ್ಕೊಂಡು ದೇವರ ಮನೆ ಇಟ್ಟಿರುವುದಿಲ್ಲ. ಆವಾಗ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ಇವಾಗ ನಾನು ಇಟ್ಟಿದ್ದೇನೆ ನೋಡಿ, ಅದೇ ರೀತಿಯಲ್ಲಿ ಇರ್ತೇವೆ. ಕೆಲವರ ಮನೇಲಿ ಏನಾಗುತ್ತೆ ಅಂತ ಹೇಳಿದ್ರೆ ದೇವರ ಕೋಣೆ ಕೂಡ ಇರುತ್ತೆ. ಇವಾಗ ನಾನು ದೇವರ ಕೋಣೆಯ ಬಗ್ಗೆ ಮಾಹಿತಿ ನೀಡ್ತಿರೋದು ಯಾವುದು ಅಂತ ಹೇಳಿದ್ರೆ, ಪ್ರತಿದಿನ ದೇವರ ಕೋಣೆ ಕ್ಲೀನ್ ಮಾಡಬೇಕಾ ಅಥವಾ ದೇವರ ದೀಪ ಗಂಟೆಯನ್ನು ಕ್ಲೀನ್ ಮಾಡಬೇಕಾ ಅಂತ ಹೇಳ್ಕೊಂಡು ಹೇಳ್ತೇನೆ. ಯಾಕಂತ ಹೇಳಿದ್ರೆ ನಾವು ಮಾಡುವ ಚಿಕ್ಕ ಚಿಕ್ಕ ತಪ್ಪುಗಳಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಮನೆ ಏಳಿಗೆ ಆಗುವುದು ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಮಗೆ ಗೊತ್ತೇ ಇರುವುದಿಲ್ಲ ಯಾವುದಕ್ಕೆ ಯಾವ ಕಾರಣಕ್ಕೆ ನಮ್ಮ ಮನೆಗೆ ಕಷ್ಟ ಬರ್ತದೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಆಗುದಿಲ್ಲ. ಆದ್ರಿಂದ ಈ ತಪ್ಪುಗಳನ್ನು ಮಾಡಬೇಡಿ ಅಂತ ಹೇಳ್ಕೊಂಡು, ಅದರ ಜೊತೆಗೆ ನಾವು ದೇವರಿಗೆ ಎಷ್ಟು ಗಂಟೆಗೆ ದೀಪ ಹಚ್ಚಬೇಕು, ಬೆಳಗಿನ ಸಮಯ ಮತ್ತೆ ಸಾಯಂಕಾಲದ ಸಮಯದಲ್ಲಿ, ದೇವರ ಪೂಜೆ ಮಾಡುವಾಗ ಯಾವ ಸಮಯದಲ್ಲಿ ದೇವರಿಗೆ ಗಂಟೆ ಹೊಡಿಬೇಕು, ಅದರ ಜೊತೆಗೆ ದೇವರ ಕೋಣೆಯಲ್ಲಿ ಯಾವ ವಸ್ತು ಇಡಬೇಕು, ಯಾವ ವಸ್ತುವನ್ನು ಇಡಬಾರದು ಅಂತ ಹೇಳ್ಕೊಂಡು ಕೂಡ ಹೇಳ್ತೇನೆ. ಆದ್ರಿಂದ ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿ. ಯಾಕಂತ ಹೇಳಿದ್ರೆ ನಾವು ಮಾಡುವ ಚಿಕ್ಕ ತಪ್ಪಿಂದನೇ ನಮ್ಮ ಮನೆಗೆ ದರಿದ್ರ ಬರ್ತಾ ಇರುತ್ತೆ. ಇವಾಗ ಮೊದಲನೇದು ದೀಪದ ಬಗ್ಗೆ ನಾನು ಹೇಳ್ತಾ ಇದ್ದೇನೆ, ಅಂದ್ರೆ ಹಣತೆಯ ಬಗ್ಗೆ, ಮಣ್ಣಿನ ದೀಪದ ಬಗ್ಗೆ. ನೀವು ಮಣ್ಣಿನ ದೀಪ ಉಂಟಲ್ಲ, ಮನೆಯಿಂದ ಹೊರಗಡೆ ಅಂದ್ರೆ ಹೊಸ್ತಿಲ ಬಳಿಯಲ್ಲಿ ಆಗಲಿ ತುಳಸಿಯ ಬಳಿಯಲ್ಲಾಗಲಿ ಇಡುವುದಾದ್ರೆ ಒಂದೇ ಹಣತೆಯಿಂದ ಪ್ರತಿದಿನ ದೀಪ ಇಡಬಹುದು. ಆಯ್ತಾ, ನೀವು ಯಾರು ನೋಡಿ ಹೊಸ್ತಿಲ ಬಡಿಯಲ್ಲಿ ದೀಪ ಇಡ್ತಾರೆ ನೋಡಿ, ಪ್ರತಿದಿನ ದೀಪ ಇಡ್ತಾರೆ ಸಾಯಂಕಾಲದ ಗೋಧೂಳಿ ಸಮಯದಲ್ಲಿ, ಅಂತಹ ಮನೆಗೆ ಮಹಾಲಕ್ಷ್ಮಿ ಬರ್ಲಿಕ್ಕೆ ಇಷ್ಟಪಡ್ತಾಳೆ, ಮಹಾಲಕ್ಷ್ಮಿ ಬೇಗನೆ ಬರ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರೆ ನೀವು ಉಂಟಲ್ಲ ಮಣ್ಣಿನ ದೀಪವನ್ನು ಅಂದ್ರೆ ಮಣ್ಣಿನ ಹಣತೆಯನ್ನು ದೇವರ ಮನೆಯಲ್ಲಿ ಇಡುವುದಾದ್ರೆ ಉಂಟಲ್ಲ, ಪ್ರತಿದಿನ ಒಂದೊಂದು ದೀಪ ಇಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಒಂದು ಸಲ ಯೂಸ್ ಮಾಡಿದ ದೀಪವನ್ನು ಇನ್ನೊಂದು ಸಲ ಯೂಸ್ ಮಾಡಬಾರ್ದು, ಮನೆಯಲ್ಲಿ ಗ್ರಹಚಾರ ಜಾಸ್ತಿ ಆಗುತ್ತೆ, ದರಿದ್ರ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ಪ್ರತಿದಿನ ದೀಪವನ್ನು ಚೇಂಜ್ ಮಾಡಿದ್ರೆ ಅಂದ್ರೆ ಹಣತೆಯನ್ನು ಮಣ್ಣಿನ ಹಣತೆಯನ್ನು ಚೇಂಜ್ ಮಾಡಿದ್ರೆ ಮನೆಗೆ ಒಳ್ಳೇದಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇದು ಮನೆಯ ಒಳಗಡೆ ಮಾಡೋದಾದ್ರೆ ಮಾತ್ರ, ಮನೆಯ ಹೊರಗಡೆ ಆದ್ರೆ ಒಂದೇ ದೀಪವನ್ನು ಪ್ರತಿದಿನ ಕೂಡ ಹಚ್ಚಬಹುದು. ಇವಾಗ ಎರಡನೇದು ಏನಂತ ಹೇಳಿದ್ರೆ, ಹಿತ್ತಾಳೆಯ ದೀಪ ಅಥವಾ ತಾಮ್ರದ ದೀಪ ನಾವು ದೇವರ ಮನೆಯಲ್ಲಿ ಹಚ್ಚಿದ್ದಾದ್ರೆ ಉಂಟಲ್ಲ, ಅದನ್ನು ಪ್ರತಿದಿನ ತೊಳಿಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಬರೀ ಶುಕ್ರವಾರ ಮಾತ್ರ, ಗುರುವಾರ ದಿವಸ ಮಾತ್ರ ಕ್ಲೀನ್ ಮಾಡಿ ಇಡುವುದಲ್ಲ, ಪ್ರತಿದಿನ ಕೂಡ. ಅಂದ್ರೆ ನಮ್ಮದು ಮನೆಯದೆಲ್ಲ ನೆಗೆಟಿವ್ ಎನರ್ಜಿ ಎಲ್ಲ ಕೆಟ್ಟದನ್ನೆಲ್ಲ ಅದು ಎಳ್ಕೊಂಡಿರ್ತದಲ್ವಾ, ಆವಾಗ ಅದರಲ್ಲಿ ಇರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ಉಂಟಲ್ಲ ದೀಪದ ಬತ್ತಿಯನ್ನು ಕೂಡ ಪ್ರತಿದಿನ ಚೇಂಜ್ ಮಾಡಬೇಕು, ದೀಪವನ್ನು ಕೂಡ ಪ್ರತಿದಿನ ತೊಳೆದು ಕ್ಲೀನ್ ಆಗಿ ಇಡಬೇಕು. ಅದನ್ನು ಬಿಟ್ಟು ವಾರಕ್ಕೆ ಒಂದು ಸಲ ಕ್ಲೀನ್ ಮಾಡುವುದು ಅಲ್ಲ. ಇವಾಗ ಮೂರನೇದು ಏನಂತ ಹೇಳಿದ್ರೆ, ಪ್ರತಿದಿನ ನಾವು ದೇವರಿಗೆ ದೀಪ ಹಚ್ಚುವಾಗ ಗಂಟೆಯನ್ನು ಬಾರಿಸ್ತೇವೆ. ಆಮೇಲೆ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಗಂಟೆ ಬಾರಿಸಿದ ನಂತರ ನಾವು ತೆಗೆದು ಇಡ್ತೇವೆ ದೇವರ ಎದುರುಗಡೆ. ಆದ್ರೆ ಯಾವ ಕಾರಣಕ್ಕೂ ಕೂಡ ನಿಮ್ಮ ದೇವರ ಮನೆ ಹೇಗಿದೆ ಅಂತ ಹೇಳ್ಕೊಂಡು ನಿಮ್ಗೆ ಗೊತ್ತುಂಟಲ್ಲ, ಆದ್ರೆ ಯಾವತ್ತೂ ಕೂಡ ದೇವರ ಗಂಟೆ ಅಥವಾ ಗಂಟೆ ಮಣಿ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ, ಅದನ್ನು ನೀವು ಯಾವ ಕಾರಣಕ್ಕೂ ಕೂಡ ದಕ್ಷಿಣದ ದಿಕ್ಕಿನಲ್ಲಿ ಇಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಆದಷ್ಟು ಉತ್ತರದ ದಿಕ್ಕು ಅಥವಾ ಪೂರ್ವ ದಿಕ್ಕಿನಲ್ಲಿ ಇಡಿ, ದಕ್ಷಿಣ ದಿಕ್ಕಿನಲ್ಲಿ ಯಾವ ಕಾರಣಕ್ಕೂ ಕೂಡ ಗಂಟೆ ಮಣಿಯನ್ನು ಇಡ್ಲಿಕ್ಕೆ ಹೋಗ್ಬೇಡಿ. ಇವಾಗ ನಾಲ್ಕನೇದು ಏನಂತ ಹೇಳಿದ್ರೆ, ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಕೂಡ ಗಂಟೆ ಮಣಿ ಇರುತ್ತಲ್ವ, ಅಂದ್ರೆ ಗಂಟೆ ನಾವು ಬಾರಿಸ್ತೇವಲ್ಲ, ಅದು ಒಂದೇ ನಂದಿಯ ಆಕಾರದಲ್ಲಿ ಇರ್ತದೆ, ಇಲ್ಲಿದ್ರೆ ಆಂಜನೇಯನ ಆಕಾರದಲ್ಲಿ ಇರುತ್ತೆ. ಆದ್ರೆ ನಮಗೆ ಸರ್ವಶ್ರೇಷ್ಠ ಅಂತ ಹೇಳಿದ್ರೆ ಗರುಡನ ಆಕಾರದ ಗಂಟೆ ನಾವು ಯೂಸ್ ಮಾಡಿದ್ರೆ ಮನೆಗೆ ಶ್ರೇಷ್ಠ ಆಗುತ್ತೆ, ಮನೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆಯ್ತಾ, ಆದ್ರಿಂದ ನೀವು ಅಂದ್ರೆ ಇಲ್ಲಿ ಎಲ್ಲ ಉಂಟಲ್ಲ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ನಾವು ಅಂದ್ರೆ ಕರ್ನಾಟಕದಲ್ಲಿ ಅಥವಾ ಈ ಕಡೆಯಲ್ಲಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಒಂದೇ ನಂದಿದು ಅಥವಾ ನಾವು ಆಂಜನೇಯಂದು ಮುಖ ಇರುವ ಗಂಟೆ ಮಣಿಯನ್ನು ಬಾರಿಸ್ತೇವೆ. ಆದ್ರೆ ನಾವು ನಾರ್ತ್ ಇಂಡಿಯನ್ಗೆ ಹೋದ್ರೆ ಅಥವಾ ಈ ಮಾರ್ವಾಡಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಗರುಡನ ಆಕಾರದ ಗಂಟೆಯನ್ನು ಬಾರಿಸ್ತಾರೆ. ಆದ್ರಿಂದಲೇ ಅವರ ಮನೆ ಯಾವತ್ತೂ ಅಭಿವೃದ್ಧಿ ಆಗಿರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನಿಮ್ಗೆ ಒಂದು ವೇಳೆ ಚೇಂಜ್ ಮಾಡ್ಲಿಕ್ಕೆ ಮನಸ್ಸಿದ್ರೆ, ಆಯ್ತಾ, ಚೇಂಜ್ ಮಾಡಲೇಬೇಕು ಅಂತ ಹೇಳ್ಕೊಂಡು ಹೇಳುದಿಲ್ಲ, ಒಂದು ವೇಳೆ ಮನಸ್ಸಿದ್ರೆ ಉಂಟಲ್ಲ, ಈ ಯುಗಾದಿ ಹಬ್ಬದ ದಿನ ಉಂಟಲ್ಲ, ನೀವು ಚೇಂಜ್ ಮಾಡ್ಬೋದು, ಗಂಟೆಯನ್ನು ಗರುಡನ ಆಕಾರ ಇರುವ ಗಂಟೆಯನ್ನು ತಂದು ಮನೆಯಲ್ಲಿ ಇಟ್ಕೊಳ್ಬಹುದು. ಇವಾಗ ಐದನೇದು ಏನಂತ ಹೇಳಿದ್ರೆ, ನಾವು ಗಂಟೆಯನ್ನು ಬಾರಿಸುವುದುಂಟಲ್ಲ, ಒಂದೇ ಸಮನೆ ಗಂಟೆಯನ್ನು ದೇವರಿಗೆ ಬಾರಿಸ್ತಾ ಇರಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಅದು ಕೂಡ ಮನೆ ಏಳಿಗೆ ಆಗುದಿಲ್ಲ, ಅದರ ಜೊತೆಗೆ ಮನೆಗೆ ಕಷ್ಟ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ನೀವು ಏನ್ ಮಾಡಿ ಅಂತ ಹೇಳಿದ್ರೆ, ಒಂದೊಂದು ಫೋಟೋಕ್ಕೂ ಒಂದೊಂದು ವಿಗ್ರಹಕ್ಕೂ ನೀವು ಉದ್ದಿನ ಕಡ್ಡಿ ತೋರಿಸುವಾಗ ಅಥವಾ ಆರತಿ ತೋರಿಸುವಾಗ ಒಂದು ದೇವರಿಗೆ 3 ಸಲ ಮಾತ್ರ ಗಂಟೆ ಹೊಡೆಯಿರಿ. ಆಯ್ತಾ, ಅದನ್ನು ಬಿಟ್ಟು ಪಟ 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 ಮಾಡ್ತಾ ಹೋಗ್ಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಎರಡನೇದು ಏನಂತ ಹೇಳಿದ್ರೆ, ನೀವು ದೇವರಿಗೆ ನೈವೇದ್ಯ ಇಡ್ತಿರಲ್ಲ, ಆವಾಗ ದೇವರ ನೈವೇದ್ಯ ಬೇಗನೆ ಸಲ್ಲಿಕೆ ಆಗ್ಬೇಕು, ದೇವರು ಬೇಗನೆ ನೈವೇದ್ಯ ಸ್ವೀಕಾರ ಮಾಡ್ಬೇಕು ಅಂತ ಹೇಳಿದ್ರೆ ದೇವರಿಗೆ ನೈವೇದ್ಯ ಇಟ್ಟ ಕೂಡಲೇ 5 ಬಾರಿ ಗಂಟೆಯನ್ನು ಬಾರಿಸಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಆಮೇಲೆ ನಿಮ್ದು ದೇವರದ್ದು ಪೂಜೆ ಎಲ್ಲ ಆದ ನಂತರ ಗಂಟೆಯ ಮುಖವನ್ನು ದೇವರ ಫೋಟೋ ಯಾವ ದಿಕ್ಕಿನಲ್ಲಿ ಉಂಟು ನೋಡಿ, ದೇವರ ಫೋಟೋವನ್ನೇ ನೋಡುವ ಅಥವಾ ವಿಗ್ರಹವನ್ನೇ ನೋಡುವ ರೀತಿಯಲ್ಲಿ ಇಟ್ಟು ಬಿಡಿ.
ಇವಾಗ ಆರನೇದು ಏನಂತ ಹೇಳಿದ್ರೆ, ನಾವು ಸಾಯಂಕಾಲದ ಹೊತ್ತಲ್ಲಿ ಯಾವತ್ತು ದೀಪ ಹಚ್ಚುವಾಗ ಗಂಟೆಯನ್ನು ಬಾರಿಸಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಬೆಳಗಿನ ಜಾವದಲ್ಲಿ ಗಂಟೆ ಬಾರಿಸಿದ್ರೆ ಒಳ್ಳೇದಾಗುತ್ತೆ, ಮನೆಗೆ ಏಳಿಗೆ ಆಗುತ್ತೆ. ಸಾಯಂಕಾಲದ ಹೊತ್ತಿನಲ್ಲಿ ಗಂಟೆಯನ್ನು ಬಾರಿಸಬಾರ್ದು ಅಂತ. ಹೆಣ್ಣು ಮಕ್ಕಳು ಬಾರಿಸಬಹುದ ಗಂಟೆಯನ್ನು ಬಾರಿಸಬಾರ್ದು ಅಂತ ಹೇಳಿದ್ರೆ ಯಾರು ಕೂಡ ಮಾಡ್ಬೋದು ಅಂತ. ಅದಕ್ಕೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅಂತ ಹೇಳ್ಕೊಂಡಿಲ್ಲ. ಕೆಲವೊಂದು ಜಾತಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳು ಅಥವಾ ಇದು ಹೆಂಗಸರು ಬಾರಿಸಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ನಿಮಗೆ ನಿಮ್ಮ ಸಂಪ್ರದಾಯ ಹೇಗಿದೆ ಅಂತ ಹೇಳ್ಕೊಂಡು ಗೊತ್ತುಂಟಲ್ಲ, ಅದೇ ರೀತಿಯಲ್ಲಿ ನೀವು ಪಾಲನೆ ಮಾಡಿ ಬಿಟ್ರೆ ಅವರು ಮಾಡಿದ್ದಾರೆ ಇವರು ಮಾಡಿದ್ದಾರೆ ಅಂತ ಹೇಳ್ಕೊಂಡು ನೀವು ಮಾಡಲಿಕ್ಕೆ ಹೋಗಬೇಡಿ. ಇವಾಗ ಏಳನೇದು ನಾನು ಏನು ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ದೇವಸ್ಥಾನದಲ್ಲಿ ನಮಗೆ ಯಾವ ರೀತಿಯಲ್ಲಿ ಗಂಟೆ ಬಾರಿಸಬೇಕು ಅಂತ ಹೇಳ್ಕೊಂಡೇ ಗೊತ್ತಿಲ್ಲ ಆಯ್ತಾ. ನಾವು ಬೇರೆಯವರನ್ನು ನೋಡಿ ನಾವು ಕೂಡ ಅದೇ ರೀತಿಯಲ್ಲಿ ತಪ್ಪು ಮಾಡಲಿಕ್ಕೆ ಹೋಗ್ತೇವೆ. ಆದ್ರಿಂದ ದಯವಿಟ್ಟು ನೀವು ಇಷ್ಟು ದಿವಸ ಮಾಡಿದ ತಪ್ಪನ್ನು ಬಿಟ್ಟು ಬಿಡಿ. ದೇವಸ್ಥಾನಕ್ಕೆ ಹೋಗುವಾಗ ಯಾವ ರೀತಿ ಗಂಟೆ ಬಾರಿಸಬೇಕು ಅಂತ ಹೇಳಿದ್ರೆ, ಒಳಗಡೆ ಹೋಗ್ತೀರಾ ನೋಡಿ, ದೇವಸ್ಥಾನದ ಒಳಗಡೆ ಹೋಗುವಾಗ 1 ಗಂಟೆಯನ್ನು ಬಾರಿಸಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಬರುವಾಗ ಪುನಃ ಗಂಟೆ ಬಾರಿಸುವ ಅಗತ್ಯ ಇಲ್ಲ. ಹೋಗುವಾಗಲೇ 1 ಗಂಟೆ ಬಾರಿಸುವುದು ಯಾಕೆ ಅಂತ ಹೇಳಿದ್ರೆ, ದೇವರಿಗೆ ನಾವು ಹೇಳುದು ಏನಂತ ಹೇಳಿದ್ರೆ, ನಿನ್ನ ಜಾಗಕ್ಕೆ ನಿನ್ನ ದ್ವಾರದಲ್ಲಿ ನಾನು ಬಂದಿದ್ದೇನೆ ಅಂತ ಹೇಳ್ಕೊಂಡು ಹೇಳೋದಕ್ಕೋಸ್ಕರ ನಾವು 1 ಗಂಟೆಯನ್ನು ಬಾರಿಸುವುದು. ಆಮೇಲೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ಮ ಕೋರಿಕೆಯನ್ನೆಲ್ಲ ಹೇಳಿ ಆದ ನಂತರ ದೇವರ ಹತ್ರ ಆಯ್ತಾ, ನಮ್ಗೆ ತುಂಬಾ ಕೋರಿಕೆ ಇರ್ತದೆ ದೇವರ ಹತ್ರ, ನಾವು ಏನೆಲ್ಲ ಬೇಕು ನೋಡಿ ಅದನ್ನೆಲ್ಲ ಕೇಳ್ಕೊಂಡು ಆದ ನಂತರ 2 ಗಂಟೆಯನ್ನು ಬಾರಿಸಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಅದನ್ನು ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋದ ಕೂಡಲೇ ಗಂಟೆ ಬಾರಿಸ್ತಾ ಕೂತ್ಕೊಳ್ಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಮಹಾಮಂಗಳಾರತಿಯ ಸಮಯದಲ್ಲಿ ಮಾತ್ರ ಆ ಥರ ನಾದ ಮಾಡಬೇಕು, ಬಿಟ್ರೆ ಹೋದ ಆ ಸಮಯದಲ್ಲೆಲ್ಲ ನಾವು ಅದನ್ನು ಮಾಡ್ತಾ ಇರಬಾರ್ದು. 1 ಸಲ ನೀವು ಒಳಗಡೆ ಹೋಗುವ ಸಮಯದಲ್ಲಿ 1 ಸಲ ಗಂಟೆ, ಕೋರಿಕೆ ಸಲ್ಲಿಕೆ ಆದ ನಂತರ 2 ಸಲ ಗಂಟೆ ಬಾರಿಸೋದು ಬಿಟ್ಕೊಂಡು, ಯಾರೋ ಮಾಡ್ತಾ ಇದ್ದಾರೆ ನಾನು ಕೂಡ ಹಾಗೆ ಮಾಡುವ, ದೇವರಿಗೆ ನನ್ನ ಹಸುವುದು ಬೇಗ ಕೋರಿಕೆ ಸಲ್ಲಲಿ ಅಂತ ಹೇಳ್ಕೊಂಡು ಟಪ ಅಂತ ಹೇಳ್ಕೊಂಡು ಗಂಟೆ ಹೊಡಿತಾ ಇರಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ 8ನೇದು ಏನಂತ ಹೇಳಿದ್ರೆ, ನೀವು ಮನೆಯಲ್ಲಿ ದೇವರ ಪೂಜೆ ಮಾಡುವಾಗ ಆದಷ್ಟು ಪೂರ್ವ ದಿಕ್ಕು ನೋಡಿಕೊಂಡು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದ್ರೆ ನಿಮ್ಮ ಮುಖ ಪೂರ್ವದ ದಿಕ್ಕಿನ ಕಡೆಗೆ ಇರಬೇಕು ಅಂತ ಹೇಳ್ಕೊಂಡು. ಆದ್ರೆ ಕೆಲವೊಂದು ಮನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪೂರ್ವದ ದಿಕ್ಕಿನಲ್ಲಿ ನೋಡಿಕೊಂಡು ಪೂಜೆ ಮಾಡ್ಲಿಕ್ಕೆ ಆಗುದಿಲ್ಲ. ಅಂತವರು ಉಂಟಲ್ಲ, ಬೇಕಾದ್ರೆ ನೀವು ಪಶ್ಚಿಮ ದಿಕ್ಕು ಕೂಡ ನೋಡ್ಕೊಂಡು ಪೂಜೆ ಮಾಡಬಹುದು ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ಪಶ್ಚಿಮ ದಿಕ್ಕು ನೋಡ್ಕೊಂಡು ಪೂಜೆ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ದೇವರ ಮುಖ ಪೂರ್ವದ ದಿಕ್ಕಿನಲ್ಲಿ ಇರುತ್ತೆ ಆಯ್ತಾ. ಆದ್ರಿಂದ ಹಾಗೆ ಕೂಡ ಮಾಡ್ಬೋದು ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರೆ ಉತ್ತರದ ದಿಕ್ಕು ನೋಡ್ಕೊಂಡು ಅಥವಾ ದಕ್ಷಿಣದ ದಿಕ್ಕು ನೋಡ್ಕೊಂಡು ಪೂಜೆ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಮಹಾಲಕ್ಷ್ಮಿಯ ಫೋಟೋವನ್ನು ಯಾವತ್ತೂ ಕೂಡ ಉತ್ತರದ ದಿಕ್ಕು ನೋಡುವ ಹಾಗೆ ಇಡಿ. ಅಂದ್ರೆ ನೀವು ಮಹಾಲಕ್ಷ್ಮಿ ಫೋಟೋ ಇಡ್ತೀರ ನೋಡಿ, ಆ ಮುಖ ಉಂಟಲ್ಲ ಉತ್ತರದ ದಿಕ್ಕು ನೋಡ್ತಾ ಇರಬೇಕು. ಹಾಗೆ ಮಾಡಿದ್ರೆ ನಿಮ್ಮ ಮನೆಗೆ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ 9ನೇದು ಏನಂತ ಹೇಳಿದ್ರೆ, ನೀವು ದೇವರ ಪೂಜೆ ಮಾಡುವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಆದಷ್ಟು ನೆಲದಲ್ಲಿ ಕೂತ್ಕೊಂಡು ಪೂಜೆ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು ಆಯ್ತಾ. ನಿಂತ್ಕೊಂಡು ಪೂಜೆ ಮಾಡೋದಕ್ಕಿಂತ ಕೆಳಗಡೆ ಕೂತ್ಕೊಂಡು ಪೂಜೆ ಮಾಡೋದು ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಪೂಜೆ ಮಾಡುವ ಸಮಯದಲ್ಲಿ ಮಾತ್ರ. ಜೊತೆಗೆ ಬರೇ ನೆಲದಲ್ಲಿ ಕೂತ್ಕೊಂಡು ಕೂಡ ಪೂಜೆ ಮಾಡಬಾರ್ದು. ಒಂದು ಚಾಪೆ ಅಥವಾ ಮಣೆಯನ್ನು ಇಟ್ಟಿರ್ಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ನೆಲದಲ್ಲಿ ಕೂತು ಪೂಜೆ ಮಾಡಬೇಕು, ಜೊತೆಗೆ ಕೂತ್ಕೊಳ್ಳುವಾಗ ಚಾಪೆ ಅಥವಾ ಮಣೆಯನ್ನು ಇಟ್ಕೊಂಡು ಪೂಜೆ ಮಾಡಬೇಕು. ದೇವರ ಪೀಠ ಉಂಟಲ್ಲ ನಿಮ್ಮಕ್ಕಿಂತ ಎತ್ತರದಲ್ಲಿ ಇರಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಒಂದು 8 ಇಂಚು 9 ಇಂಚು ಆದರೂ ಎತ್ತರದಲ್ಲಿ ಇರಬೇಕು. ಅದನ್ನು ಬಿಟ್ಟು ನೀವು ದೇವರಕ್ಕಿಂತ ಹೈಟಲ್ಲಿ ಕೂತ್ಕೊಂಡು ಪೂಜೆ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ಪೂಜೆ ಮಾಡುವ ಸಮಯದಲ್ಲಿ ಇದು ಕೂಡ ನೆನಪಿಟ್ಕೊಳ್ಳಿ. ಇವಾಗ 10ನೇದು ಏನಂತ ಹೇಳಿದ್ರೆ, ನೀವು ದೇವರ ಫೋಟೋಕ್ಕೆ ಯಾವತ್ತೂ ಕೂಡ ವಿಗ್ರಹ ಆಗಲಿ ಫೋಟೋ ಆಗಲಿ ಯಾವತ್ತೂ ಕೂಡ ಬಾಡಿ ಹೋದ ಹೂವು ಮುದುಡಿ ಹೋದ ಹೂವನ್ನು ಇಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಕಪ್ಪಾಗಿರುವ ಹೂವನ್ನು ಕೂಡ ಇಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಹೀಗೆ ಮಾಡಿದ್ರೆ ಮನೆಯಲ್ಲಿ ಉಂಟಲ್ಲ ದೇವರ ಹೆಸರಿಗೆ ಮಾತ್ರ ದೇವರ ಕೋಣೆ ಇರ್ತದೆ, ಆದ್ರೆ ಆ ಜಾಗದಲ್ಲಿ ಕೂಡ ನೆಗೆಟಿವ್ ಎನರ್ಜಿ ತುಂಬಿರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ದೇವರಿಗೆ ಹೂ ಇಡ್ಲಿಲ್ಲ ಅಂತ ಹೇಳ್ಕೊಂಡು ಹೇಳಿದ್ರು ಕೂಡ ಪರವಾಗಿಲ್ಲ, ಪ್ರತಿದಿನ ನಮಗೆ ಹೂ ಇಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ. ಆದ್ರೆ ಯಾವ ಕಾರಣಕ್ಕೂ ಕೂಡ ದೇವರ ತಲೆಯ ಮೇಲೆ ಮುದುಡಿದ ಹೂ ಬಾಡಿ ಹೋದ ಹೂ ಇಡ್ಲಿಕ್ಕೆ ಹೋಗ್ಬೇಡಿ. ಮತ್ತೆ ನೀವು ಹೂವನ್ನು ಮಾರನೇ ದಿವಸ ಚೇಂಜ್ ಮಾಡುವಾಗ ಕೂಡ ಹಾಗೆ ಅದನ್ನು ಕಸಕ್ಕೆ ಎಸಿಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತೆ ಎಲ್ಲಿ ಬಿಸಾಕಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಆ ಹೂವನ್ನೆಲ್ಲ ಏನ್ ಮಾಡಿ ಅಂತ ಹೇಳಿದ್ರೆ ಯಾವ್ದಾದ್ರು ಗಿಡದ ಕೆಳಗಡೆ ಹಾಕಿ ಆಯ್ತಾ. ಅದು ಗಿಡ ಕೂಡ ಚೆನ್ನಾಗಿ ಬೆಳೀತದೆ, ಅದರ ಜೊತೆಗೆ ದೇವರಿಗೆ ಕೂಡ ಏನು ತೊಂದರೆ ಕೂಡ ಆಗುದಿಲ್ಲ. ಅದನ್ನು ಬಿಟ್ಟು ನೀವು ದೇವರ ತಲೆ ಮೇಲೆ ಇಟ್ಟ ಹೂವನ್ನು ಕಸಕ್ಕೆ ಎಸೆದರೆ ಅಥವಾ ರೋಡಿಗೆ ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಉಂಟಲ್ಲ ದರಿದ್ರ ಜಾಸ್ತಿ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ 11ನೇದು ಏನಂತ ಹೇಳಿದ್ರೆ, ನೀವು ಮಲಗುವ ಜಾಗದಲ್ಲಿ ಯಾವ ಕಾರಣಕ್ಕೂ ಕೂಡ ದೇವರ ಫೋಟೋ ಆಗಲಿ ವಿಗ್ರಹವಾಗಲಿ ಇಟ್ಕೊಳ್ಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವರದ್ದು ಉಂಟಲ್ಲ ಇದು ಚಿಕ್ಕ ಮನೆ ಇರುತ್ತೆ, ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ
ಆ ಒಂದೇ ರೂಮಲ್ಲಿ ಅಂದರೆ ಅಡುಗೆ ಮನೆಯೂ ಅಲ್ಲೇ ಇರುತ್ತೆ, ಬೆಡ್ರೂಮು ಅದೇ. ಅಥವಾ ಏನು ಮಾಡ್ಬೋದು ಅಂತ ಹೇಳಿದರೆ, ರಾತ್ರಿ ಮಲಗುವಾಗ ದೇವರಿಗೆ ಯಾವುದಾದ್ರೂ ಒಂದು ಕರ್ಟನ್ ಆಗಲಿ ಏನಾದರೂ ಅಡ್ಡ ಮಾಡಿ ಮಲಗಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಅದನ್ನು ಬಿಟ್ಟು ಅಂದರೆ ದೇವರಿಗೆ ಓಪನ್ ಇರುವ ಜಾಗದಲ್ಲೇ ಮಲಗಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರಿಂದ ನೀವು ರಾತ್ರಿ ಉಂಟಲ್ಲ, ಮಲಗುವ ಸಮಯದಲ್ಲಿ ದೇವರಿಗೆ ಒಂದು ಏನಾದರೂ ಒಂದು ಕರ್ಟನ್ ಸಿಗುತ್ತೆ ಅಲ್ವಾ, ಅದನ್ನು ಅಡ್ಡ ಮಾಡಿ ಮಲಗಿ, ಅದನ್ನು ಬಿಟ್ಟು ಓಪನ್ ಇಟ್ಕೊಂಡು ಆ ಜಾಗದಲ್ಲೇ ಮಲಗಬಾರ್ದು. ಅದರಲ್ಲೂ ಕೂಡ ಗಂಡ ಹೆಂಡತಿ ಮಲಗಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ 12ನೇದು ಏನಂತ ಹೇಳಿದ್ರೆ, ಕಪ್ಪು ಬಟ್ಟೆ ಹಾಕೊಂಡು ಕೂಡ ದೇವರಿಗೆ ಪೂಜೆ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರಿಂದ ಇನ್ನು ಮುಂದೆ ಯಾವ ಬಟ್ಟೆ ಬೇಕಾದ್ರೆ ಹಾಕಲಿ, ಅದೇ ಕಪ್ಪು ಬಟ್ಟೆ ಅಥವಾ ನೀಲಿ ಬಟ್ಟೆ ಹಾಕೊಂಡು ಯಾವ ಕಾರಣಕ್ಕೂ ಕೂಡ ದೇವರ ಪೂಜೆ ಮಾಡಲಿಕ್ಕೆ ಹೋಗಬೇಡಿ. ನಿಮಗೆ ಪೂಜೆಯ ಫಲ ಸಿಗುವುದಿಲ್ಲ, ಮತ್ತೆ ಕಷ್ಟ ಕೂಡ ಜಾಸ್ತಿ ಆಗುತ್ತೆ ಮನೆಯಲ್ಲಿ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದು ಶನಿಯನ್ನು ಆಕರ್ಷಣೆ ಮಾಡುತ್ತೆ ಕಪ್ಪು ಬಟ್ಟೆ, ಅಥವಾ ಕೆಟ್ಟದನ್ನು ಆಕರ್ಷಣೆ ಮಾಡುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರಲ್ವಾ. ಆದ್ದರಿಂದ ಯಾವ ಕಾರಣಕ್ಕೂ ಕೂಡ ಕಪ್ಪು ಬಟ್ಟೆಯನ್ನು ಹಾಕೊಂಡು ದೇವರ ಪೂಜೆ ಮಾಡಲಿಕ್ಕೆ ಹೋಗಬೇಡಿ. ನೋಡಿ, ಇವಾಗ ದೇವರ ಕೋಣೆಯಲ್ಲಿ ಏನು ಮಾಡಬಾರ್ದು ಅಂತ ಹೇಳ್ಕೊಂಡು ನಾನು ಹೇಳ್ತಾ ಹೋಗ್ತೇನೆ. ಇವಾಗ ಮೊದಲನೇದೇನಾಗಿ ಏನಂತ ಹೇಳಿದ್ರೆ, ನೀವು ದೇವರ ಕೋಣೆಯಲ್ಲಿ ಒಂದೇ ದೇವರ ಫೋಟೋವನ್ನು 2-3 ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಒಂದೊಂದೇ ಫೋಟೋ ಇಟ್ಟರೆ ಅಥವಾ ಒಂದೊಂದೇ ವಿಗ್ರಹ ಇಟ್ಟರೆ ಸಾಕಾಗುತ್ತೆ. ಅದನ್ನು ಬಿಟ್ಟು ಉಂಟಲ್ಲ, ಒಂದೇ ದೇವರ ಅವತಾರದ 2 ಫೋಟೋ 3 ಫೋಟೋ ಇಟ್ಕೊಳ್ಳಿಕ್ಕೆ ಹೋಗಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಎರಡನೇದೇನಂತ ಹೇಳಿದ್ರೆ, ಶಿವಲಿಂಗವನ್ನು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದು ಆಯ್ತಾ. ಇದ್ದರೆ ಮನೆಯಲ್ಲಿ ಶಿವಲಿಂಗ ಇಟ್ಕೊಂಡು ಪೂಜೆ ಮಾಡಿದ್ರೆ ಅದು ಕೆಲವರಿಗೆ ಪದ್ಧತಿ ಇರುತ್ತೆ, ಕೆಲವರಿಗೆ ಪದ್ಧತಿ ಇರುವುದಿಲ್ಲ ಆಯ್ತಾ. ನಿಮ್ಗೆ ಹೇಗೆ ಪದ್ಧತಿ ಇದೆ ನೋಡಿ ಆ ರೀತಿ. ಆದ್ರೆ ಶಿವಲಿಂಗವನ್ನು ಇಡುವಾಗ ಉಂಟಲ್ಲ, ಉತ್ತರ ಮತ್ತೆ ಪೂರ್ವದ ದಿಕ್ಕಿನಲ್ಲಿ ಇಡಬೇಕು. ಅದನ್ನು ಬಿಟ್ಟು ದಕ್ಷಿಣದ ಮತ್ತೆ ಪಶ್ಚಿಮದ ದಿಕ್ಕಿನಲ್ಲಿ ಇಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಅದ್ರ ಜೊತೆಗೆ 3ನೇದು ಏನಂತ ಹೇಳಿದ್ರೆ, ಭಿನ್ನವಾದ ವಿಗ್ರಹವನ್ನು, ಭಿನ್ನವಾದ ಫೋಟೋಗಳನ್ನು ಇಡಬಾರ್ದು. ಅಂದ್ರೆ ಫೋಟೋ ಎಲ್ಲ ಹಾಳಾಗಿದ್ರೆ ಅಥವಾ ವಿಗ್ರಹ ಸ್ವಲ್ಪ ಆದ್ರೂ ಮುರಿದಿದ್ರೆ, ಸ್ವಲ್ಪ ಅಲ್ವಾ ಮುರಿದಿದ್ದು, ಪೂಜೆ ಮಾಡ್ಬೋದು ಅಂತ ಹೇಳ್ಕೊಂಡು ಹಾಗೆ ಮಾಡಿದ್ರು ಕೂಡ ನಿಮಗೆ ದರಿದ್ರ ಜಾಸ್ತಿ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದ್ರ ಜೊತೆಗೆ ನಮಗೆ ತುಂಬಾ ಮನೆಯಲ್ಲಿ ಕಷ್ಟ ಉಂಟು, ಏಳಿಗೆ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡು ಹೇಳುವವರು ಆದಷ್ಟು ಮನೆಯಲ್ಲಿ ಶಂಖ ಜೊತೆಗೆ ಗೋಮತಿ ಚಕ್ರವನ್ನು ಮತ್ತೆ ನೀರನ್ನು ಕೂಡ ದೇವರ ಎದುರುಗಡೆ ಇಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಅದನ್ನು ಪ್ರತಿದಿನ ಕ್ಲೀನ್ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ದೇವರ ಎದುರುಗಡೆ ಇಟ್ಟ ನೀರನ್ನು ಕೂಡ ಪ್ರತಿದಿನ ಚೇಂಜ್ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತೆ 5ನೇದು ಏನಂತ ಹೇಳಿದ್ರೆ, ದೇವರ ಮನೆ ಅಥವಾ ದೇವರ ಕೋಣೆ ಆದಷ್ಟು ಪರಿಮಳವಾಗಿ ಇರುವ ಹಾಗೆ ನೋಡ್ಕೊಳ್ಳಿ. ಪರಿಮಳ ಅಂತ ಹೇಳಿದ್ರೆ ಅಗರಬತ್ತಿ ಆಗಲಿ ಅಥವಾ ಪರಿಮಳ ಬರುವಂತಹ ಹೂವನ್ನಾಗಲಿ ಇಟ್ಟು ಪರಿಮಳ ಬರುವ ಹಾಗೆ ನೋಡ್ಕೊಳ್ಳಿ. ಅದನ್ನು ಬಿಟ್ಟು ದೇವರ ಮನೆ ಹೇಗೆಂದರೆ ಹೇಗೆ ಅಲ್ಲಿ ಇರಬಾರ್ದು, ಅಗರಬತ್ತಿದು ಧೂಳು ಬಿರುವುದು ಅಥವಾ ಗಲೀಜು ಇರಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ ನಾನು ದೀಪದ ಬಗ್ಗೆ ಮಾಹಿತಿ ನೀಡ್ತೇನೆ. ಏನಂತ ಹೇಳಿದ್ರೆ, ನೀವು ದೇವರ ಕೋಣೆಯಲ್ಲಿ ದೇವರಿಗೆ ದೀಪ ಹಚ್ಚುವಾಗ ಆದಷ್ಟು ದೇವರಿಗೆ ಎದುರುಗಡೆನೇ ದೀಪ ಹಚ್ಚಿ, ಅದನ್ನು ಬಿಟ್ಟು ಒಂದು ಕಡೆಯಲ್ಲಿ ಸೈಡಲ್ಲಿ ಇಡುದು ಹಾಗೆಲ್ಲ ಮಾಡಲಿಕ್ಕೆ ಹೋಗಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಎರಡನೇದು ಏನಂತ ಹೇಳಿದ್ರೆ, ಒಡೆದ ದೀಪವನ್ನು ಕೂಡ ದೇವರಿಗೆ ಇಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ಹಿತ್ತಾಳೆ ಅಥವಾ ತಾಮ್ರದ ದೀಪವನ್ನು ಯೂಸ್ ಮಾಡಿದ್ರೆ ಅದು ಎಲ್ಲಾದರೂ ಒಂದು ವೇಳೆ ಬಿದ್ದು ಏನಾದರೂ ಅದು ಒಂದು ಕಡೆಗೆ ಅದು ನಜ್ಜಾಗಿದ್ರೆ ಆಯ್ತಾ, ಆ ಥರದ್ದೆಲ್ಲ ಆಗಿದ್ರು ಕೂಡ ಅದನ್ನು ಕೂಡ ಯೂಸ್ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. 3ನೇದು ಏನಂತ ಹೇಳಿದ್ರೆ, ನೀವು ದೀಪ ಹಚ್ಚುವಾಗ ಉಂಟಲ್ಲ, ಒಂದು ತುಪ್ಪದ ದೀಪವನ್ನು ಹಚ್ಚಿ, ಇಲ್ಲ ಅಂತ ಹೇಳಿದ್ರೆ ಎಣ್ಣೆ ದೀಪವನ್ನು ಹಚ್ಚಿ. ಅದನ್ನು ಒಂದು ತುಪ್ಪದ ದೀಪ, ಒಂದು ಎಣ್ಣೆ ದೀಪ ಹಾಗೆ ಕೂಡ ಹಚ್ಚಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ನಿಮಗೆ ಬೇಕಾದ್ರೆ ಶುಕ್ರವಾರದ ದಿವಸ ತುಪ್ಪದ ದೀಪ ಹಚ್ಚಿ, ಬೇರೆ ದಿವಸ ಎಣ್ಣೆ ದೀಪ ಹಚ್ಬೋದು. ಆದರೆ 2 ಕೂಡ ಒಟ್ಟಿಗೆ ಹಚ್ಚಲಿಕ್ಕೆ ಹೋಗಬೇಡಿ. ಒಂದು ವೇಳೆ ನಿಮಗೆ ಒಂದು ವೇಳೆ ಉಂಟು, ನಾವು ಆ ಥರ ಹಚ್ತೇವೆ, ಒಂದು ದೀಪ ತುಪ್ಪದಲ್ಲಿ ಒಂದು ದೀಪ ಎಣ್ಣೆಯಲ್ಲಿ ಹಚ್ತೇವೆ ಅಂತ ಹೇಳಿದ್ರೆ, ತುಪ್ಪದ ದೀಪ ಮೊದಲಿಗೆ ಹಚ್ಚಿ, ಆ ದೀಪ ಹಚ್ಚಿ ಸ್ವಲ್ಪ ಹೊತ್ತು ಕಳೆದ ನಂತರ ಆಮೇಲೆ ಎಣ್ಣೆಯಿಂದ ದೀಪ ಹಚ್ಚಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾಕಂತ ಹೇಳಿದ್ರೆ, ನೀವು ಯಾವ ದೀಪ ಹಚ್ತೀರೋ ನೋಡಿ, ಅದರದ್ದು ಪ್ರಭಾವ ಬೇರೆ ಬೇರೆ ರೀತಿಯಲ್ಲೇ ಇರುತ್ತೆ. ನೀವು 2 ದೀಪವನ್ನು ಕೂಡ ಒಟ್ಟಿಗೆ ಹಚ್ಚಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಮನೆಯಲ್ಲಿ ಕಷ್ಟ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ದರಿದ್ರ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ಈ ತಪ್ಪನ್ನು ಕೂಡ ಮಾಡಲಿಕ್ಕೆ ಹೋಗಬೇಡಿ. ಇವಾಗ ಕೊನೆಯದಾಗಿ ದೀಪವನ್ನು ಯಾವ ಸಮಯದಲ್ಲಿ ಹಚ್ಚಬೇಕು, ಬೆಳಿಗ್ಗೆ ಅಥವಾ ಸಾಯಂಕಾಲ ಅಂತ ಹೇಳಿದ್ರೆ, ಬೆಳಗಿನ ಸಮಯದಲ್ಲಿ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ದೇವರ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನಿಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಲಿಕ್ಕೆ ಆಗುದಿಲ್ಲ ಅಂದ್ರೆ 3:30 ಇಂದ 5 ಗಂಟೆ ಒಳಗಡೆ ಪೂಜೆ ಮಾಡಲಿಕ್ಕೆ ಆಗುದಿಲ್ಲ ಅನ್ನುವರು, ಸೂರ್ಯನ ಕಿರಣ ಭೂಮಿಗೆ ಬೀಳುತ್ತೆ ನೋಡಿ, ಅಂತಹ ಸಮಯದಲ್ಲಿ ಕೂಡ ನೀವು ದೇವರಿಗೆ ದೀಪ ಹಚ್ಚಿದ್ರೆ ಕೂಡ ಮನೆಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತೆ ಸಾಯಂಕಾಲದ ದೀಪವನ್ನು ಆದಷ್ಟು ಗೋಧೂಳಿ ಸಮಯದಲ್ಲಿ, ಅಂದ್ರೆ ಹಸುಗಳು ಮನೆ ಒಳಗೆ ಬರುತ್ತೆ ಸಮಯ ಉಂಟಲ್ಲ ಆ ಸಮಯ, ಅಥವಾ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರುವ ಸಮಯದಲ್ಲಿ ಸಾಯಂಕಾಲ ದೀಪವನ್ನು ಹಚ್ಚಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಅದನ್ನು ಬಿಟ್ಟು ಉಂಟಲ್ಲ, ನೀವು ಕೆಲವೊಂದು ಗಂಟೆ ನಂತರ ನೀವು ದೀಪ ಹಚ್ಚಿದ್ರೆ ಅದು ನಿಮಗೆ ದೇವರಿಗೆ ದೀಪ ಸಲ್ಲುವುದಿಲ್ಲ, ಅದು ರಾಕ್ಷಸರಿಗೆ ಸೇರುತ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ಈ ತಪ್ಪನ್ನು ಕೂಡ ಮಾಡಲಿಕ್ಕೆ ಹೋಗಬೇಡಿ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ದೇವರ ಬಗ್ಗೆ ಮಾಹಿತಿ ನೀಡಿದ್ದೇನೆ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.
ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಂದು ಸಪೋರ್ಟ್ ಸಿಕ್ಕಿದೆ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.